ದಿನೇಶ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇನ್ನೊಂದು ಅಪ್ಡೇಟ್ ಸಿಗ್ತಾ ಇರುವಂತದ್ದು, ಕರಾವಳಿಯಲ್ಲಿ ನಿಲ್ತಾ ಇಲ್ಲ ಪ್ರತೀಕಾರದ ಜ್ವಾಲೆ. ಮತ್ತೊಬ್ಬ ಹಿಂದೂ ಮುಖಂಡನಿಗೂ ಕೂಡ ಈಗ ಜೀವ ಬೆದರಿಕೆ. ಸುಹಾಸ್ ಮಾದರಿಯಲ್ಲೇ ಭರತ್ ಕುಂಡಲ್ಗೆ ಈಗ ಬೆದರಿಕೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಜೀವ ಬೆದರಿಕೆ ಪೋಸ್ಟ್ ಕೂಡ ಹಾಕಲಾಗಿದೆ. ಹಿಂದೂ ಮುಖಂಡ ಭರತ್ ಕುಂಡಲ್ಗೆ ಜೀವ ಬೆದರಿಕೆ. ಮಾರ್ಚ್ 5ರ ರಾತ್ರಿ 9:30ಕ್ಕೆ ಕೊಲೆ ಮಾಡುವುದಾಗಿ ಪೋಸ್ಟ್. ಸುಹಾಸ್ ಶೆಟ್ಟಿ ಫೋಟೋಗೆ ರೈಟ್ ಚಿಹ್ನೆ ಹಾಕಿ ವಿಕೃತಿ. ನೋಡಿ, ಇಂತಹ ವಿಕೃತಿ ಮೆರಿತಾ ಇದ್ರು ಕೂಡ ಏನ್ ಮಾಡ್ತಾ ಇದೆ ಹಾಗಾದ್ರೆ ಪೊಲೀಸರು? ಯಾಕೆ ಕ್ರಮ ವಹಿಸ್ತಾ ಇಲ್ಲ? ಇನ್ನಷ್ಟು ಮನುಷ್ಯನ ಜೀವ ಅಷ್ಟು ಕೇರ್ಲೆಸ್ ಆಗ್ಬಿಡ್ತಾ ಹಾಗಾದ್ರೆ ಪೊಲೀಸರಿಗೆ? ಖಾಲಿ ನಿಮ್ಗೆ ರಾಜಕಾರಣಿಗಳ ಬಗ್ಗೆ ಯಾರು ಅಪಮಾನ ಮಾಡ್ದ, ಅವಮಾನ ಮಾಡ್ದ, ಅಷ್ಟು ಮಾತ್ರ ನಿಮ್ಗೆ ಟಾರ್ಗೆಟ್ ಹಾಗಾದ್ರೆ ಪೊಲೀಸರಿಗೆ? ಆತ ರೌಡಿ ಶೀಟ್ರು ಮತ್ತೊಬ್ರು. ಈಗ ಸುಹಾಸ್ ಶೆಟ್ಟಿ ರೌಡಿ ಶೀಟ್ರ್ ಅಂತ ಹೇಳ್ತಾ ಇರುವಂತದ್ದು. ಆತ ಜಾಮೀನ್ ಮೇಲೆ ಹೊರಗಡೆ ಇದ್ದಾನೆ. ಆತ ಆರೋಪಿ ಅಲ್ಲ. ಈಗ ಸುಹಾಸ್ ಶೆಟ್ಟಿನ ಆರೋಪಿ ಮಾಡಿ ಏನ್ ಶಿಕ್ಷೆ ಪ್ರಕಟ ಆಯ್ತಾ ಅವನ್ನೇ? ಈಗ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ. ಓಕೆ, ಆದ್ರೆ ಜೀವಕ್ ಬೆಲೆ ಇಲ್ವಾ? ಸೇಮ್ ಟು ಸೇಮ್. ಈಗ ನಿಮ್ಗೆ ಒಂದು ಪೋಸ್ಟ್ ಅನ್ನ ತೋರಿಸ್ತಾ ಇದೀವಲ್ಲ, ಈತನು ಕೂಡ ಹಿಂದೂ ಮುಖಂಡ. ನಾಳೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಪೊಲೀಸರು? ನೋಡಿ, ಇದ್ರ ಬೆನ್ನಿಗೆ ಯಾರು ಒಬ್ಬರಿಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದು ಸಣ್ಣಕ್ಕೆ ಬರೆದ್ರಿ ಅವಮಾನಕಾರಿಯಾದಂತ ಪೋಸ್ಟರು, ಗೃಹ ಸಚಿವರ ಬಗ್ಗೆನೋ ಅಥವಾ ಸಿಎಂ ಸಿದ್ದರಾಮಯ್ಯ ಬಗ್ಗೆನೋ. ಏನ್ ಮಾಡ್ತಾರೆ? ಮೊನ್ನೆ ಸಿದ್ದರಾಮಯ್ಯವರಿಗೆ ಕೇವಲ ಒಂದು ಕಪ್ಪು ಪಟ್ಟಿ ಬಾವುಟ ತೋರಿಸಕ್ಕೆ ಒಂದು ಬಟ್ಟೆ ಅಪ್ಪ, ಅದನ್ನ ತೋರಿಸಕ್ಕೆ ಏನ್ ಮಾಡಿದ್ರು? ಎಸ್ಪಿಗೆ. ದಿನೇಶ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇನ್ನೊಂದು ಅಪ್ಡೇಟ್ ಸಿಗ್ತಾ ಇರುವಂತದ್ದು, ಕರಾವಳಿಯಲ್ಲಿ ನಿಲ್ತಾ ಇಲ್ಲ ಪ್ರತೀಕಾರದ ಜ್ವಾಲೆ. ಮತ್ತೊಬ್ಬ ಹಿಂದೂ ಮುಖಂಡನಿಗೂ ಕೂಡ ಈಗ ಜೀವ ಬೆದರಿಕೆ. ಸುಹಾಸ್ ಮಾದರಿಯಲ್ಲೇ ಭರತ್ ಕುಂಡಲ್ಗೆ ಈಗ ಬೆದರಿಕೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಜೀವ ಬೆದರಿಕೆ ಪೋಸ್ಟ್ ಕೂಡ ಹಾಕಲಾಗಿದೆ. ಹಿಂದೂ ಮುಖಂಡ ಭರತ್ ಕುಂಡಲ್ಗೆ ಜೀವ ಬೆದರಿಕೆ. ಮಾರ್ಚ್ 5ರ ರಾತ್ರಿ 9:30ಕ್ಕೆ ಕೊಲೆ ಮಾಡುವುದಾಗಿ ಪೋಸ್ಟ್. ಸುಹಾಸ್ ಶೆಟ್ಟಿ ಫೋಟೋಗೆ ರೈಟ್ ಚಿಹ್ನೆ ಹಾಕಿ ವಿಕೃತಿ. ನೋಡಿ, ಇಂತಹ ವಿಕೃತಿ ಮೆರಿತಾ ಇದ್ರು ಕೂಡ ಏನ್ ಮಾಡ್ತಾ ಇದೆ ಹಾಗಾದ್ರೆ ಪೊಲೀಸರು? ಯಾಕೆ ಕ್ರಮ ವಹಿಸ್ತಾ ಇಲ್ಲ? ಇನ್ನಷ್ಟು ಮನುಷ್ಯನ ಜೀವ ಅಷ್ಟು ಕೇರ್ಲೆಸ್ ಆಗ್ಬಿಡ್ತಾ ಹಾಗಾದ್ರೆ ಪೊಲೀಸರಿಗೆ? ಖಾಲಿ ನಿಮ್ಗೆ ರಾಜಕಾರಣಿಗಳ ಬಗ್ಗೆ ಯಾರು ಅಪಮಾನ ಮಾಡ್ದ, ಅವಮಾನ ಮಾಡ್ದ, ಅಷ್ಟು ಮಾತ್ರ ನಿಮ್ಗೆ ಟಾರ್ಗೆಟ್ ಹಾಗಾದ್ರೆ ಪೊಲೀಸರಿಗೆ? ಆತ ರೌಡಿ ಶೀಟ್ರು ಮತ್ತೊಬ್ರು. ಈಗ ಸುಹಾಸ್ ಶೆಟ್ಟಿ ರೌಡಿ ಶೀಟ್ರ್ ಅಂತ ಹೇಳ್ತಾ ಇರುವಂತದ್ದು. ಆತ ಜಾಮೀನ್ ಮೇಲೆ ಹೊರಗಡೆ ಇದ್ದಾನೆ. ಆತ ಆರೋಪಿ ಅಲ್ಲ. ಈಗ ಸುಹಾಸ್ ಶೆಟ್ಟಿನ ಆರೋಪಿ ಮಾಡಿ ಏನ್ ಶಿಕ್ಷೆ ಪ್ರಕಟ ಆಯ್ತಾ ಅವನ್ನೇ? ಈಗ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ. ಓಕೆ, ಆದ್ರೆ ಜೀವಕ್ ಬೆಲೆ ಇಲ್ವಾ? ಸೇಮ್ ಟು ಸೇಮ್. ಈಗ ನಿಮ್ಗೆ ಒಂದು ಪೋಸ್ಟ್ ಅನ್ನ ತೋರಿಸ್ತಾ ಇದೀವಲ್ಲ, ಈತನು ಕೂಡ ಹಿಂದೂ ಮುಖಂಡ. ನಾಳೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಪೊಲೀಸರು? ನೋಡಿ, ಇದ್ರ ಬೆನ್ನಿಗೆ ಯಾರು ಒಬ್ಬರಿಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದು ಸಣ್ಣಕ್ಕೆ ಬರೆದ್ರಿ ಅವಮಾನಕಾರಿಯಾದಂತ ಪೋಸ್ಟರು, ಗೃಹ ಸಚಿವರ ಬಗ್ಗೆನೋ ಅಥವಾ ಸಿಎಂ ಸಿದ್ದರಾಮಯ್ಯ ಬಗ್ಗೆನೋ. ಏನ್ ಮಾಡ್ತಾರೆ? ಮೊನ್ನೆ ಸಿದ್ದರಾಮಯ್ಯವರಿಗೆ ಕೇವಲ ಒಂದು ಕಪ್ಪು ಪಟ್ಟಿ ಬಾವುಟ ತೋರಿಸಕ್ಕೆ ಒಂದು ಬಟ್ಟೆ ಅಪ್ಪ, ಅದನ್ನ ತೋರಿಸಕ್ಕೆ ಏನ್ ಮಾಡಿದ್ರು? ಎಸ್ಪಿಗೆ. ದಿನೇಶ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇನ್ನೊಂದು ಅಪ್ಡೇಟ್ ಸಿಗ್ತಾ ಇರುವಂತದ್ದು, ಕರಾವಳಿಯಲ್ಲಿ ನಿಲ್ತಾ ಇಲ್ಲ ಪ್ರತೀಕಾರದ ಜ್ವಾಲೆ. ಮತ್ತೊಬ್ಬ ಹಿಂದೂ ಮುಖಂಡನಿಗೂ ಕೂಡ ಈಗ ಜೀವ ಬೆದರಿಕೆ. ಸುಹಾಸ್ ಮಾದರಿಯಲ್ಲೇ ಭರತ್ ಕುಂಡಲ್ಗೆ ಈಗ ಬೆದರಿಕೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಜೀವ ಬೆದರಿಕೆ ಪೋಸ್ಟ್ ಕೂಡ ಹಾಕಲಾಗಿದೆ. ಹಿಂದೂ ಮುಖಂಡ ಭರತ್ ಕುಂಡಲ್ಗೆ ಜೀವ ಬೆದರಿಕೆ. ಮಾರ್ಚ್ 5ರ ರಾತ್ರಿ 9:30ಕ್ಕೆ ಕೊಲೆ ಮಾಡುವುದಾಗಿ ಪೋಸ್ಟ್. ಸುಹಾಸ್ ಶೆಟ್ಟಿ ಫೋಟೋಗೆ ರೈಟ್ ಚಿಹ್ನೆ ಹಾಕಿ ವಿಕೃತಿ. ನೋಡಿ, ಇಂತಹ ವಿಕೃತಿ ಮೆರಿತಾ ಇದ್ರು ಕೂಡ ಏನ್ ಮಾಡ್ತಾ ಇದೆ ಹಾಗಾದ್ರೆ ಪೊಲೀಸರು? ಯಾಕೆ ಕ್ರಮ ವಹಿಸ್ತಾ ಇಲ್ಲ? ಇನ್ನಷ್ಟು ಮನುಷ್ಯನ ಜೀವ ಅಷ್ಟು ಕೇರ್ಲೆಸ್ ಆಗ್ಬಿಡ್ತಾ ಹಾಗಾದ್ರೆ ಪೊಲೀಸರಿಗೆ? ಖಾಲಿ ನಿಮ್ಗೆ ರಾಜಕಾರಣಿಗಳ ಬಗ್ಗೆ ಯಾರು ಅಪಮಾನ ಮಾಡ್ದ, ಅವಮಾನ ಮಾಡ್ದ, ಅಷ್ಟು ಮಾತ್ರ ನಿಮ್ಗೆ ಟಾರ್ಗೆಟ್ ಹಾಗಾದ್ರೆ ಪೊಲೀಸರಿಗೆ? ಆತ ರೌಡಿ ಶೀಟ್ರು ಮತ್ತೊಬ್ರು. ಈಗ ಸುಹಾಸ್ ಶೆಟ್ಟಿ ರೌಡಿ ಶೀಟ್ರ್ ಅಂತ ಹೇಳ್ತಾ ಇರುವಂತದ್ದು. ಆತ ಜಾಮೀನ್ ಮೇಲೆ ಹೊರಗಡೆ ಇದ್ದಾನೆ. ಆತ ಆರೋಪಿ ಅಲ್ಲ. ಈಗ ಸುಹಾಸ್ ಶೆಟ್ಟಿನ ಆರೋಪಿ ಮಾಡಿ ಏನ್ ಶಿಕ್ಷೆ ಪ್ರಕಟ ಆಯ್ತಾ ಅವನ್ನೇ? ಈಗ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ. ಓಕೆ, ಆದ್ರೆ ಜೀವಕ್ ಬೆಲೆ ಇಲ್ವಾ? ಸೇಮ್ ಟು ಸೇಮ್. ಈಗ ನಿಮ್ಗೆ ಒಂದು ಪೋಸ್ಟ್ ಅನ್ನ ತೋರಿಸ್ತಾ ಇದೀವಲ್ಲ, ಈತನು ಕೂಡ ಹಿಂದೂ ಮುಖಂಡ. ನಾಳೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಪೊಲೀಸರು? ನೋಡಿ, ಇದ್ರ ಬೆನ್ನಿಗೆ ಯಾರು ಒಬ್ಬರಿಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದು ಸಣ್ಣಕ್ಕೆ ಬರೆದ್ರಿ ಅವಮಾನಕಾರಿಯಾದಂತ ಪೋಸ್ಟರು, ಗೃಹ ಸಚಿವರ ಬಗ್ಗೆನೋ ಅಥವಾ ಸಿಎಂ ಸಿದ್ದರಾಮಯ್ಯ ಬಗ್ಗೆನೋ. ಏನ್ ಮಾಡ್ತಾರೆ? ಮೊನ್ನೆ ಸಿದ್ದರಾಮಯ್ಯವರಿಗೆ ಕೇವಲ ಒಂದು ಕಪ್ಪು ಪಟ್ಟಿ ಬಾವುಟ ತೋರಿಸಕ್ಕೆ ಒಂದು ಬಟ್ಟೆ ಅಪ್ಪ, ಅದನ್ನ ತೋರಿಸಕ್ಕೆ ಏನ್ ಮಾಡಿದ್ರು? ಎಸ್ಪಿಗೆ. ದಿನೇಶ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇನ್ನೊಂದು ಅಪ್ಡೇಟ್ ಸಿಗ್ತಾ ಇರುವಂತದ್ದು, ಕರಾವಳಿಯಲ್ಲಿ ನಿಲ್ತಾ ಇಲ್ಲ ಪ್ರತೀಕಾರದ ಜ್ವಾಲೆ. ಮತ್ತೊಬ್ಬ ಹಿಂದೂ ಮುಖಂಡನಿಗೂ ಕೂಡ ಈಗ ಜೀವ ಬೆದರಿಕೆ. ಸುಹಾಸ್ ಮಾದರಿಯಲ್ಲೇ ಭರತ್ ಕುಂಡಲ್ಗೆ ಈಗ ಬೆದರಿಕೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಜೀವ ಬೆದರಿಕೆ ಪೋಸ್ಟ್ ಕೂಡ ಹಾಕಲಾಗಿದೆ. ಹಿಂದೂ ಮುಖಂಡ ಭರತ್ ಕುಂಡಲ್ಗೆ ಜೀವ ಬೆದರಿಕೆ. ಮಾರ್ಚ್ 5ರ ರಾತ್ರಿ 9:30ಕ್ಕೆ ಕೊಲೆ ಮಾಡುವುದಾಗಿ ಪೋಸ್ಟ್. ಸುಹಾಸ್ ಶೆಟ್ಟಿ ಫೋಟೋಗೆ ರೈಟ್ ಚಿಹ್ನೆ ಹಾಕಿ ವಿಕೃತಿ. ನೋಡಿ, ಇಂತಹ ವಿಕೃತಿ ಮೆರಿತಾ ಇದ್ರು ಕೂಡ
ಏನ್ ಮಾಡ್ತಾ ಇದೆ ಹಾಗಾದ್ರೆ ಪೊಲೀಸರು? ಯಾಕೆ ಕ್ರಮ ವಹಿಸ್ತಾ ಇಲ್ಲ? ಏನಷ್ಟು ಮನುಷ್ಯನ ಜೀವ ಅಷ್ಟು ಕೇರ್ಲೆಸ್ ಆಗ್ಬಿಡ್ತಾ ಹಾಗಾದ್ರೆ ಪೊಲೀಸರಿಗೆ? ಖಾಲಿ ನಿಮ್ಗೆ ರಾಜಕಾರಣಿಗಳ ಬಗ್ಗೆ ಯಾರು ಅಪಮಾನ ಮಾಡ್ದ ಅವಮಾನ ಮಾಡ್ದ ಅಷ್ಟು ಮಾತ್ರ ನಿಮ್ಗೆ ಟಾರ್ಗೆಟ್ ಹಾಗಾದ್ರೆ ಪೊಲೀಸರಿಗೆ? ಆತ ರೌಡಿ ಶೀಟ್ರು ಮತ್ತೊಬ್ರು, ಈಗ ಸುಹಾಸ್ ಶೆಟ್ಟಿ ರೌಡಿ ಶೀಟ್ರು ಅಂತ ಹೇಳ್ತಾ ಇರುವಂತದ್ದು. ಆತ ಜಾಮೀನ್ ಮೇಲೆ ಹೊರಗಡೆ ಇದ್ದಾನೆ, ಆತ ಆರೋಪಿ ಅಲ್ಲ. ಈಗ ಸುಹಾಸ್ ಶೆಟ್ಟಿನ ಆರೋಪಿ ಮಾಡಿ ಏನ್ ಶಿಕ್ಷೆ ಪ್ರಕಟ ಆಯ್ತಾ ಅವನ್ನೇ? ಈಗ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ ರೌಡಿ. ಓಕೆ, ಆದ್ರೆ ಜೀವಕ್ ಬೆಲೆ ಇಲ್ವಾ? ಸೇಮ್ ಟು ಸೇಮ್ ಈಗ ನಿಮ್ಗೆ ಒಂದು ಪೋಸ್ಟ್ ಅನ್ನ ತೋರಿಸ್ತಾ ಇದೀವಲ್ಲ, ಈತನು ಕೂಡ ಹಿಂದೂ ಮುಖಂಡ. ನಾಳೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದಾರೆ ಹಾಗಾದ್ರೆ ಪೊಲೀಸವರು? ನೋಡಿ, ಇದ್ರ ಬೆನ್ನಿಗೆ ಯಾರು ಒಬ್ಬರಿಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದು ಸಣ್ಣಕ್ಕೆ ಬರೆದ್ರಿ ಅವಮಾನಕಾರಿಯಾದಂತ ಪೋಸ್ಟರು, ಗೃಹ ಸಚಿವರ ಬಗ್ಗೆನೋ ಅಥವಾ ಸಿಎಂ ಸಿದ್ದರಾಮಯ್ಯ ಬಗ್ಗೆನೋ. ಏನ್ ಮಾಡ್ತಾರೆ? ಮೊನ್ನೆ ಸಿದ್ದರಾಮಯ್ಯವರಿಗೆ ಕೇವಲ ಒಂದು ಕಪ್ಪು ಪಟ್ಟಿ ಬಾವುಟ ತೋರಿಸಕ್ಕೆ ಒಂದು ಬಟ್ಟೆ ಅಪ್ಪ, ಅದನ್ನ ತೋರಿಸಕ್ಕೆ ಏನ್ ಮಾಡಿದ್ರು? ಎಸ್ಪಿಗೆ ದಿನೇಶ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇನ್ನೊಂದು ಅಪ್ಡೇಟ್ ಸಿಗ್ತಾ ಇರುವಂತದ್ದು, ಕರಾವಳಿಯಲ್ಲಿ ನಿಲ್ತಾ ಇಲ್ಲ ಪ್ರತಿಕಾರದ ಜ್ವಾಲೆ. ಮತ್ತೊಬ್ಬ ಹಿಂದೂ ಮುಖಂಡನಿಗೂ ಕೂಡ ಈಗ ಜೀವ ಬೆದರಿಕೆ. ಸುಹಾಸ್ ಮಾದರಿಯಲ್ಲೇ ಭರತ್ ಕುಂಡಲ್ಗೆ ಈಗ ಬೆದರಿಕೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಜೀವ ಬೆದರಿಕೆ ಪೋಸ್ಟ್ ಕೂಡ ಹಾಕಲಾಗಿದೆ. ಹಿಂದೂ ಮುಖಂಡ ಭರತ್ ಕುಂಡಲ್ಗೆ ಜೀವ ಬೆದರಿಕೆ. ಮಾರ್ಚ್ 5ರ ರಾತ್ರಿ 9:30ಕ್ಕೆ ಕೊಲೆ ಮಾಡುವುದಾಗಿ ಪೋಸ್ಟ್. ಸುಹಾಸ್ ಶೆಟ್ಟಿ ಫೋಟೋಗೆ ರೈಟ್ ಚಿಹ್ನೆ ಹಾಕಿ ವಿಕೃತಿ. ನೋಡಿ, ಇಂತಹ ವಿಕೃತಿ ಮೆರಿತಾ ಇದ್ರು ಕೂಡ ಏನ್ ಮಾಡ್ತಾ ಇದೆ ಹಾಗಾದ್ರೆ ಪೊಲೀಸರು? ಯಾಕೆ ಕ್ರಮ ವಹಿಸ್ತಾ ಇಲ್ಲ? ಏನಷ್ಟು ಮನುಷ್ಯನ ಜೀವ ಅಷ್ಟು ಕೇರ್ಲೆಸ್ ಆಗ್ಬಿಡ್ತಾ ಹಾಗಾದ್ರೆ ಪೊಲೀಸರಿಗೆ? ಖಾಲಿ ನಿಮ್ಗೆ ರಾಜಕಾರಣಿಗಳ ಬಗ್ಗೆ ಯಾರು ಅಪಮಾನ ಮಾಡ್ದ ಅವಮಾನ ಮಾಡ್ದ ಅಷ್ಟು ಮಾತ್ರ ನಿಮ್ಗೆ ಟಾರ್ಗೆಟ್ ಹಾಗಾದ್ರೆ ಪೊಲೀಸರಿಗೆ? ಆತ ರೌಡಿ ಶೀಟ್ರು ಮತ್ತೊಬ್ರು, ಈಗ ಸುಹಾಸ್ ಶೆಟ್ಟಿ ರೌಡಿ ಶೀಟ್ರು ಅಂತ ಹೇಳ್ತಾ ಇರುವಂತದ್ದು. ಆತ ಜಾಮೀನ್ ಮೇಲೆ ಹೊರಗಡೆ ಇದ್ದಾನೆ, ಆತ ಆರೋಪಿ ಅಲ್ಲ. ಈಗ ಸುಹಾಸ್ ಶೆಟ್ಟಿನ ಆರೋಪಿ ಮಾಡಿ ಏನ್ ಶಿಕ್ಷೆ ಪ್ರಕಟ ಆಯ್ತಾ ಅವನ್ನೇ? ಈಗ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ ರೌಡಿ. ಓಕೆ, ಆದ್ರೆ ಜೀವಕ್ ಬೆಲೆ ಇಲ್ವಾ? ಸೇಮ್ ಟು ಸೇಮ್ ಈಗ ನಿಮ್ಗೆ ಒಂದು ಪೋಸ್ಟ್ ಅನ್ನ ತೋರಿಸ್ತಾ ಇದೀವಲ್ಲ, ಈತನು ಕೂಡ ಹಿಂದೂ ಮುಖಂಡ. ನಾಳೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದಾರೆ ಹಾಗಾದ್ರೆ ಪೊಲೀಸವರು? ನೋಡಿ, ಇದ್ರ ಬೆನ್ನಿಗೆ ಯಾರು ಒಬ್ಬರಿಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದು ಸಣ್ಣಕ್ಕೆ ಬರೆದ್ರಿ ಅವಮಾನಕಾರಿಯಾದಂತ ಪೋಸ್ಟರು, ಗೃಹ ಸಚಿವರ ಬಗ್ಗೆನೋ ಅಥವಾ ಸಿಎಂ ಸಿದ್ದರಾಮಯ್ಯ ಬಗ್ಗೆನೋ. ಏನ್ ಮಾಡ್ತಾರೆ? ಮೊನ್ನೆ ಸಿದ್ದರಾಮಯ್ಯವರಿಗೆ ಕೇವಲ ಒಂದು ಕಪ್ಪು ಪಟ್ಟಿ ಬಾವುಟ ತೋರಿಸಕ್ಕೆ ಒಂದು ಬಟ್ಟೆ ಅಪ್ಪ, ಅದನ್ನ ತೋರಿಸಕ್ಕೆ ಏನ್ ಮಾಡಿದ್ರು? ಎಸ್ಪಿಗೆ ದಿನೇಶ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇನ್ನೊಂದು ಅಪ್ಡೇಟ್ ಸಿಗ್ತಾ ಇರುವಂತದ್ದು, ಕರಾವಳಿಯಲ್ಲಿ ನಿಲ್ತಾ ಇಲ್ಲ ಪ್ರತಿಕಾರದ ಜ್ವಾಲೆ. ಮತ್ತೊಬ್ಬ ಹಿಂದೂ ಮುಖಂಡನಿಗೂ ಕೂಡ ಈಗ ಜೀವ ಬೆದರಿಕೆ. ಸುಹಾಸ್ ಮಾದರಿಯಲ್ಲೇ ಭರತ್ ಕುಂಡಲ್ಗೆ ಈಗ ಬೆದರಿಕೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಜೀವ ಬೆದರಿಕೆ ಪೋಸ್ಟ್ ಕೂಡ ಹಾಕಲಾಗಿದೆ. ಹಿಂದೂ ಮುಖಂಡ ಭರತ್ ಕುಂಡಲ್ಗೆ ಜೀವ ಬೆದರಿಕೆ. ಮಾರ್ಚ್ 5ರ ರಾತ್ರಿ 9:30ಕ್ಕೆ ಕೊಲೆ ಮಾಡುವುದಾಗಿ ಪೋಸ್ಟ್. ಸುಹಾಸ್ ಶೆಟ್ಟಿ ಫೋಟೋಗೆ ರೈಟ್ ಚಿಹ್ನೆ ಹಾಕಿ ವಿಕೃತಿ. ನೋಡಿ, ಇಂತಹ ವಿಕೃತಿ ಮೆರಿತಾ ಇದ್ರು ಕೂಡ ಏನ್ ಮಾಡ್ತಾ ಇದೆ ಹಾಗಾದ್ರೆ ಪೊಲೀಸರು? ಯಾಕೆ ಕ್ರಮ ವಹಿಸ್ತಾ ಇಲ್ಲ? ಏನಷ್ಟು ಮನುಷ್ಯನ ಜೀವ ಅಷ್ಟು ಕೇರ್ಲೆಸ್ ಆಗ್ಬಿಡ್ತಾ ಹಾಗಾದ್ರೆ ಪೊಲೀಸರಿಗೆ? ಖಾಲಿ ನಿಮ್ಗೆ ರಾಜಕಾರಣಿಗಳ ಬಗ್ಗೆ ಯಾರು ಅಪಮಾನ ಮಾಡ್ದ ಅವಮಾನ ಮಾಡ್ದ ಅಷ್ಟು ಮಾತ್ರ ನಿಮ್ಗೆ ಟಾರ್ಗೆಟ್ ಹಾಗಾದ್ರೆ ಪೊಲೀಸರಿಗೆ? ಆತ ರೌಡಿ ಶೀಟ್ರು ಮತ್ತೊಬ್ರು, ಈಗ ಸುಹಾಸ್ ಶೆಟ್ಟಿ ರೌಡಿ ಶೀಟ್ರು ಅಂತ ಹೇಳ್ತಾ ಇರುವಂತದ್ದು. ಆತ ಜಾಮೀನ್ ಮೇಲೆ ಹೊರಗಡೆ ಇದ್ದಾನೆ, ಆತ ಆರೋಪಿ ಅಲ್ಲ. ಈಗ ಸುಹಾಸ್ ಶೆಟ್ಟಿನ ಆರೋಪಿ ಮಾಡಿ ಏನ್ ಶಿಕ್ಷೆ ಪ್ರಕಟ ಆಯ್ತಾ ಅವನ್ನೇ? ಈಗ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ ರೌಡಿ. ಓಕೆ, ಆದ್ರೆ ಜೀವಕ್ ಬೆಲೆ ಇಲ್ವಾ? ಸೇಮ್ ಟು ಸೇಮ್ ಈಗ ನಿಮ್ಗೆ ಒಂದು ಪೋಸ್ಟ್ ಅನ್ನ ತೋರಿಸ್ತಾ ಇದೀವಲ್ಲ, ಈತನು ಕೂಡ ಹಿಂದೂ ಮುಖಂಡ. ನಾಳೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದಾರೆ ಹಾಗಾದ್ರೆ ಪೊಲೀಸವರು? ನೋಡಿ, ಇದ್ರ ಬೆನ್ನಿಗೆ ಯಾರು ಒಬ್ಬರಿಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದು ಸಣ್ಣಕ್ಕೆ ಬರೆದ್ರಿ ಅವಮಾನಕಾರಿಯಾದಂತ ಪೋಸ್ಟರು, ಗೃಹ ಸಚಿವರ ಬಗ್ಗೆನೋ ಅಥವಾ ಸಿಎಂ ಸಿದ್ದರಾಮಯ್ಯ ಬಗ್ಗೆನೋ. ಏನ್ ಮಾಡ್ತಾರೆ? ಮೊನ್ನೆ ಸಿದ್ದರಾಮಯ್ಯವರಿಗೆ ಕೇವಲ ಒಂದು ಕಪ್ಪು ಪಟ್ಟಿ ಬಾವುಟ ತೋರಿಸಕ್ಕೆ ಒಂದು ಬಟ್ಟೆ ಅಪ್ಪ, ಅದನ್ನ ತೋರಿಸಕ್ಕೆ ಏನ್ ಮಾಡಿದ್ರು? ಎಸ್ಪಿಗೆ